ಲೇಡೀಸ್ ಆ್ಯಂಡ್ ಜೆಂಟಲ್ಮ್ಯಾನ್, ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನವು ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನಲ್ಲಿ ನೆಲೆಸಿರುವಂತಹ ಅತ್ಯಂತ ಪವಿತ್ರ ಶಕ್ತಿ ಕ್ಷೇತ್ರಗಳಲ್ಲಿ ಒಂದಾಗಿದೆ. ಆದಿ ಶಂಕರಾಚಾರ್ಯರ ಪರಂಪರೆಯೊಂದಿಗೆ ಸಂಬಂಧ ಹೊಂದಿರುವ ಈ ದೇವಾಲಯವು ಶತಮಾನಗಳಿಂದ ದೇವಿ ಆರಾಧನೆ, ಆಧ್ಯಾತ್ಮಿಕ ಶಾಂತಿ ಮತ್ತು ಸಾಂಸ್ಕೃತಿಕ ಏಕತೆಯ ಕೇಂದ್ರವಾಗಿ ಗುರುತಿಸಿಕೊಂಡಿದೆ. ಇಂತಹ ಪವಿತ್ರ ಕ್ಷೇತ್ರಕ್ಕೆ ತಮಿಳುನಾಡಿನ ನಟ ಕಂ ಸಿಎಂ ಜೋಸೆಫ್ ವಿಜಯ್ ಅವರು ಇದೇ ಶುಕ್ರವಾರ ಭೇಟಿ ನೀಡಿದ್ದಾರೆ ಎಂಬ ಸುದ್ದಿ ಈಗ ಸಾಮಾಜಿಕ ಮಾಧ್ಯಮಗಳಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ವಿದ್ಯಾ. ವರದಿಗಳ ಪ್ರಕಾರ ಅವರು ಶುಕ್ರವಾರ ಮಧ್ಯಾಹ್ನ 12:30ಕ್ಕೆ ವಿಶೇಷ ವಿಮಾನದ ಮೂಲಕ ನವದೆಹಲಿಯಿಂದ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸಿ ನಂತರ ರಸ್ತೆ ಮಾರ್ಗವಾಗಿ ಕೊಲ್ಲೂರಿಗೆ ತೆರಳಿ ದೇವಿ ದರ್ಶನ ಪಡೆಯಲಿದ್ದಾರೆ ಅಂತ ಹೇಳಲಾಗ್ತಿದೆ. ಭೇಟಿಯ ನಂತರ ಅದೇ ದಿನ ಸಂಜೆ ಅವರು ಮತ್ತೆ ಚೆನ್ನೈಗೆ ಹಿಂತಿರುಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಈ ವೇಳೆ Z+ ಶ್ರೇಣಿಯ ಭದ್ರತೆ ಇರುವ ಹಿನ್ನೆಲೆಯಲ್ಲಿ ಕರ್ನಾಟಕ ಪೊಲೀಸರು, ಗುಪ್ತಚರ ಇಲಾಖೆ ಮತ್ತು ಸ್ಥಳೀಯ ಆಡಳಿತವು ಸಂಪೂರ್ಣ ಮಾರ್ಗದಲ್ಲಿ ಕಟ್ಟುನಿಟ್ಟಾದ ಭದ್ರತಾ ವ್ಯವಸ್ಥೆ ಕೈಗೊಂಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಿದೆ. ಕೊಲ್ಲೂರು ಮಾರ್ಗವು ಮೂಕಾಂಬಿಕಾ ವನ್ಯಜೀವಿ ಅಭಯಾರಣ್ಯ ಮತ್ತು ಸೌಪರ್ಣಿಕಾ ನದಿ ಜಲಾನಯನ ಪ್ರದೇಶದ ಮೂಲಕ ಹಾದು ಹೋಗೋದ್ರಿಂದ ಭದ್ರತೆ ಮಾತ್ರವಲ್ಲದೆ ಪರಿಸರ ಸಂರಕ್ಷಣೆಯ ದೃಷ್ಟಿಯಿಂದಲೂ ವಿಶೇಷ ಗಮನ ನೀಡಲಾಗ್ತಿದೆ. ಅರಣ್ಯ ಇಲಾಖೆ ಸಿಬ್ಬಂದಿಗೆ ಸಂಚಾರದ ಸಮಯದಲ್ಲಿ ವನ್ಯಜೀವಿಗಳ ಚಲನವಲನಗಳ ಮೇಲ್ವಿಚಾರಣೆ ಮಾಡುವ ಸೂಚನೆ ನೀಡಲಾಗಿದೆ ಎಂಬ ಮಾಹಿತಿ ಕೂಡ ಹರಿದಾಡ್ತಿದೆ. ಈ ದೇವಾಲಯದ ವಿಶೇಷತೆ ಅಂದ್ರೆ ಇದು ಕೇವಲ ಧಾರ್ಮಿಕ ಕೇಂದ್ರವಲ್ಲ, ಇದು ಭಾರತದಲ್ಲಿ ಭಕ್ತಿ ಮತ್ತು ಕಲೆಯ ಸಂಗಮ ಸ್ಥಳವೂ ಹೌದು. ಸಂಗೀತ ಕ್ಷೇತ್ರದ ದಿಗ್ಗಜ ಇಳೆಯರಾಜ ಮತ್ತು ಯೇಸುದಾಸ್ ಅವರು ದೇವಿಯ ಆಶೀರ್ವಾದ ಪಡೆದಿರೋದು, ಮಾಜಿ ಮುಖ್ಯಮಂತ್ರಿ ಜಯಲಲಿತಾ ಅವರ ಭೇಟಿ ಹಾಗೂ ನಟರಾದ ರಜನಿಕಾಂತ್, ಮೋಹನ್ ಲಾಲ್ ಮತ್ತು ಅನುಪಮ್ ಖೇರ್, ಕ್ರಿಕೆಟ್ ದಿಗ್ಗಜ ಸಚಿನ್ ತೆಂಡೂಲ್ಕರ್, ಕನ್ನಡದ ನಟರಾದಂತಹ ಶಿವಣ್ಣ, ಯಶ್, ದರ್ಶನ್ ಮತ್ತು ಪತ್ನಿ ವಿಜಯಲಕ್ಷ್ಮಿ, ಮಲಯಾಳಂ ನಟ ಮೋಹನ್ ಲಾಲ್, ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್, ಹೀಗೆ ಎಲ್ಲ ಭಾಷೆಯ ಚಿತ್ರನಟರು, ಕ್ರಿಕೆಟ್ ದಿಗ್ಗಜರು, ಸಂಗೀತ ಮಾಂತ್ರಿಕರು ಮತ್ತು ಸೆಲೆಬ್ರಿಟೀಸ್ಗಳಿಂದ ಗುರುತಿಸಿಕೊಂಡ ಹಲವು ಗಣ್ಯರು ಈ ದೇವಸ್ಥಾನಕ್ಕೆ ಭೇಟಿ ನೀಡ್ತಲೇ ಇರ್ತಾರೆ. ಇಲ್ಲಿ ಸಿಎಂ ಜೋಸೆಫ್ ವಿಜಯ್ ಅವರು ಕ್ರಿಶ್ಚಿಯನ್ ಧರ್ಮದವರಾಗಿದ್ದು ಅವರ ಭೇಟಿಯ ಸುತ್ತಲೂ ಕೆಲವೊಮ್ಮೆ ಧರ್ಮ, ರಾಜಕೀಯ ಮತ್ತು ವ್ಯಕ್ತಿಗತ ನಂಬಿಕೆಗಳ ಚರ್ಚೆಗಳನ್ನು ಹುಟ್ಟಾಕತ್ತೆ. ಆದರೆ ಭಾರತವು ಬಹುಧರ್ಮೀಯ ದೇಶವಾಗಿರೋದ್ರಿಂದ ಒಬ್ಬ ವ್ಯಕ್ತಿಯ ಧಾರ್ಮಿಕ ಸ್ಥಳದ ಭೇಟಿ ಅವರ ವೈಯಕ್ತಿಕ ಭಕ್ತಿಯ ಭಾಗವಾಗಿರುತ್ತೆ. ಅದನ್ನ ಧರ್ಮದ ಆಧಾರದ ಮೇಲೆ ವಿವಾದಾತ್ಮಕವಾಗಿ ನೋಡೋದು ಅನಗತ್ಯ ಅಂತಲೇ ಹೇಳ್ಬಹುದು. ಒಟ್ಟಾರೆ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನವು ಧರ್ಮ, ಭಾಷೆ ಮತ್ತು ಸಾಮಾಜಿಕ ಭೇದಗಳನ್ನು ಮೀರಿ ಎಲ್ಲರನ್ನೂ ಕೂಡ ಒಗ್ಗೂಡಿಸುವ ಶಕ್ತಿ ಕೇಂದ್ರವಾಗಿದೆ. ಇಂಥ ಪವಿತ್ರ ಕ್ಷೇತ್ರಗಳಿಗೆ ಗಣ್ಯರ ಭೇಟಿ ಕುರಿತ ಚರ್ಚೆಗಳು ಅದರ ಮಹತ್ವವನ್ನು ಹೆಚ್ಚಿಸಿದೆ. ವಿಶೇಷವಾಗಿ ಕೊಲ್ಲೂರು ದೇವಾಲಯ ಭಾರತದ ಸಾಂಸ್ಕೃತಿಕ ಏಕತೆ, ಭಕ್ತಿ ಮತ್ತು ಸಹಿಷ್ಣುತೆಯ ಜೀವಂತ ಸಂಕೇತವಾಗಿದೆ ಅಂತಲೇ ಹೇಳಬಹುದು. ಇದಾಗಿತ್ತು ಈ ಹೊತ್ತಿನ ಅಪ್ಡೇಟ್ಸ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.